ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಪ್ರಾಮುಖ್ಯತೆ ನಮ್ಮ ಸನಾತನ ಧರ್ಮದಲ್ಲಿ ತುಂಬ ವಿಶಿಷ್ಟವಾದುದು. ಗುರುವಿನ ಪೂಜೆ, ಗುರುವಿನ ಪಾದುಕಾ ಪೂಜೆ. ಗುರು ಅಂದ್ರೆ ಏನು? ಗುರು ಅಂತ ಹೇಳಿದ್ರೆ ಒಂದು ತತ್ವ. ಗುರು ಅಂತ ಹೇಳಿದ್ರೆ ಒಂದು ವ್ಯಕ್ತಿ ಅಲ್ಲ. ಗುರು ಅಂತ ಹೇಳಿದ್ರೆ ಒಂದು ಶಕ್ತಿ. ಗುರು ನಮ್ಗೆ ದಾರಿದೀಪ. ನಾವು ಈಗ 5ನೇ ಕ್ಲಾಸಲ್ಲಿ ಕಲಿಸಿದ ಗುರು 10ನೇ ಕ್ಲಾಸಲ್ಲಿ ಕಲಿಸ್ಲಿಕ್ಕೆ ಬರುವುದಿಲ್ಲ. 10ನೇ ಕ್ಲಾಸಲ್ಲಿ ಕಲಿಸಿದ ಗುರು ಡಿಗ್ರಿಯಲ್ಲಿ ಬರುವುದಿಲ್ಲ. ಗುರು ಬದಲಾವಣೆ ಆಗ್ತಾ ಇರುತ್ತೆ. ನಮ್ಗೆ ದಾರಿದೀಪ ತೋರಿಸ್ತಾ ಇರುವವರು ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೆ ಮೂಲ ಗುರು ನಮ್ಗೆ ಅಂದ್ರೆ ದತ್ತಾತ್ರೇಯ. ನಾವು ಈ ಜಗತ್ತಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ 3 ಶಕ್ತಿಗಳನ್ನು ಏನ್ ಹೇಳ್ತೀವಿ, ಅದು ನಮ್ಗೆ ಈ ಯೂನಿವರ್ಸಿಗೆ, ಈ ಬ್ರಹ್ಮಾಂಡಕ್ಕೆ ಮೂಲ ಗುರುವಾಗಿರುತ್ತೆ. ಆ ಗುರು ತತ್ವವನ್ನು ನಮ್ಗೆ ಈ ಗುರು ತತ್ವ ಪ್ರತಿಯೊಂದು ಜೀವಿ ಜಂತುಗಳಲ್ಲಿಯೂ ಕಂಡು ಬರುತ್ತೆ. ಅದಕ್ಕೆ ನಾವು ದತ್ತಾತ್ರೇಯನ 24 ಗುರುತತ್ವವನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ. ಅದರ ಬಗ್ಗೆನೂ ನಾವು ಮಾತಾಡ್ತಾ ಇರ್ತೀವಿ. ಪ್ರತಿಯೊಂದು ಜೀವಿ ಜಂತುಗಳು ನಮ್ಗೆ ಇಲ್ಲಿ ಗುರುವಾಗಿ ನಮ್ಗೆ ದಾರಿಯನ್ನು ತೋರಿಸುವಂತವರಾಗಿರ್ತಾರೆ. ನಮ್ಗೆ ಮೋಕ್ಷದ ದಾರಿಗೆ ಹೋಗ್ಬೇಕಾದ್ರೆ, ಇಲ್ಲ ನಮ್ಗೆ ಜೀವನದಲ್ಲಿ ಏನೋ ಒಂದು ಸಂದಿಗ್ಧ ಪರಿಸ್ಥಿತಿ ಬರುತ್ತೆ, ಯಾರಾದ್ರೂ ಒಂದು ಬಂದು ನಮ್ಗೆ ಹೀಗೆ ಮಾಡಿ ಹಾಗೆ ಮಾಡಿ ಆ ಜಾಗದಲ್ಲಿ ನಮ್ಗೆ ಅವರೇ ಗುರುವಾಗಿರ್ತಾರೆ. ಗುರು ಅಂತ ಹೇಳಿದ್ರೆ ಇಲ್ಲಿ ವ್ಯಕ್ತಿ ಖಂಡಿತ ಅಲ್ಲ, ಇದೊಂದು ಎಲ್ಲರ ಒಳಗಿರುವಂತಹ ಶಕ್ತಿ. ಅದಕ್ಕೆ ನಮ್ಮ ಗುರುವನದಲ್ಲಿ ನಾವು ಹೇಳ್ತೀವಿ, ಅರಿವೇ ಗುರು. ನಮಸ್ಕಾರ.